ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಕೇಳಲ್ಲ ಅಂತ ಮತ್ತೊಮ್ಮೆ ನಟ ಕಮಲ್ ಹಾಸನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಹೀಗಾಗಿ ಕ್ಷಮೆ ಕೇಳೋ ಅಗತ್ಯ ಇಲ್ಲ. ನನ್ನಿಂದ ತಪ್ಪಾಗಿದ್ರೆ ಮಾತ್ರ ನಾನು ಕ್ಷಮೆ ಯಾಚಿಸುವೆ. ಹೀಗಾಗಿ ನನ್ನಿಂದ ಯಾವುದೇ ತಪ್ಪಾಗಿಲ್ಲ, ಹಾಗಾಗಿ ನಾನು ಕ್ಷಮೆಯನ್ನ ಕೇಳೋದಿಲ್ಲ. ಯಾವುದೇ ಬೆದರಿಕೆ, ಎಚ್ಚರಿಕೆಗೆ ನಾನು ಹೆದರುವುದಿಲ್ಲ. ನಾನು ಕಾನೂನು ಮತ್ತು ನ್ಯಾಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಅಂತ ವಿವಾದದ ಬಳಿಕ ನಟ ಕಮಲ್ ಹಾಸನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಕೊಟ್ಟಿರುವ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದು ನಟ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದರ ನಡುವೆ ಮತ್ತೊಮ್ಮೆ ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳೋ ಅಗತ್ಯ ಇಲ್ಲ ಅಂತ ಇಲ್ಲಿ ಕಮಲ್ ಹಾಸನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೆನ್ನೈನಲ್ಲಿ ಈ ಬಗ್ಗೆ ಮಾತನಾಡಿರುವ ನಟ ಕಮಲ್ ಹಾಸನ್, ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ನನ್ನಿಂದ ತಪ್ಪಾಗಿದ್ರೆ ಮಾತ್ರ ಕ್ಷಮೆ ಯಾಚಿಸುವೆ. ನನ್ನಿಂದ ತಪ್ಪು ಆಗಿಲ್ಲ, ಹಾಗಾಗಿ ನಾನು ಕ್ಷಮೆ ಕೇಳಲ್ಲ. ಯಾವುದೇ ಬೆದರಿಕೆ, ಎಚ್ಚರಿಕೆಗೆ ನಾನು ಹೆದರೋದಿಲ್ಲ. ನಾನು ಕಾನೂನು ಮತ್ತು ನ್ಯಾಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house, don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have. ಪ್ರೀತಿ ಇದ್ದ ಕಡೆ ಕ್ಷಮೆ, ಗೌರವ ಇರಬೇಕು. ನಟ ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ದೊಡ್ಡವರಾಗ್ತಾ ಇದ್ರು ಅಂತ ಬೆಂಗಳೂರಿನಲ್ಲಿ ನಟ ವಸಿಷ್ಠ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಹೇಳಿಕೆಯಿಂದ ಬೇರೆ ನಟರಿಗೂ ತೊಂದರೆ ಆಗುತ್ತೆ. ಒಬ್ಬರ ಹೇಳಿಕೆಯಿಂದ ಇಡೀ ವಾತಾವರಣ ಹಾಳಾಗಲಿದೆ. ಯಾರನ್ನು ಕೆಣಕುವಂತಹ ಹೇಳಿಕೆ ನೀಡಬಾರದು ಅಂತ ಬೆಂಗಳೂರಿನಲ್ಲಿ ನಟ ವಸಿಷ್ಠ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಕೊಟ್ಟಿರುವ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವ ನಟ ವಸಿಷ್ಠ ಸಿಂಹ, ಪ್ರೀತಿ ಇದ್ದ ಕಡೆ ಕ್ಷಮೆ, ಗೌರವ ಇರಬೇಕು. ಕ್ಷಮೆ ಕೇಳಿದ್ರೆ ಕಮಲ್ ದೊಡ್ಡವರಾಗ್ತಿದ್ರು. ಈ ರೀತಿ ಹೇಳಿಕೆಯಿಂದ ಬೇರೆ ನಟರಿಗೂ ತೊಂದರೆ ಆಗುತ್ತೆ. ಒಬ್ಬರ ಹೇಳಿಕೆಯಿಂದ ಇಡೀ ವಾತಾವರಣ ಹಾಳಾಗಲಿದೆ ಎಂದಿದ್ದಾರೆ ನಟ ವಸಿಷ್ಠ ಸಿಂಹ. ಅದೇನಂದ್ರೆ ಒಂದು ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ಲ, ಆ ಮಾತನ್ನ ಮೋಸ್ಟ್ಲಿ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ದಂಗಿದೆ. ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಎಲ್ಲೋ ಒಂದ್ ಕಡೆ ನನಗೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾರು ಭಾಷಾ ಜ್ಞಾನಿಗಳು, ಭಾಷಾ ತಜ್ಞರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ ನ ಮೆನ್ಷನ್ ಮಾಡಲಿಲ್ಲ ಅಂದ್ರೂ ಆಗಿರೋದು. ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿದಪ್ಪಿ, ಅದು ಓಕೆ. ಇದರಿಂದ ನನಗೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ದೊಡ್ಡವರಾಗೋರು ಇಲ್ಲವೇ. ಯಾಕಂದ್ರೆ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ, ನಾವೆಲ್ಲರೂ ಅವ್ರ ಅಭಿಮಾನಿಗಳಿರ್ತೀವಿ. ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದು ಕಾಸ್ಟ್ ಅಂತ ಕೆಲವೊಂದಾಗುತ್ತಲ್ಲ, ಅದು ಅವರವರ ವಿವೇಕಕ್ಕೆ, ವಿವೇಚನೆ ಬಿಟ್ಟಿದ್ದು. ಅದನ್ನ ಇವಾಗ ನೋಡ್ತಾ ಇದ್ದೀನಿ ನಾನು. ಅದೇನಂದ್ರೆ ಒಂದು ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ಲ, ಆ ಮಾತನ್ನ ಮೋಸ್ಟ್ಲಿ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ದಂಗಿದೆ. ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಎಲ್ಲೋ ಒಂದ್ ಕಡೆ ನನಗೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾರು ಭಾಷಾ ಜ್ಞಾನಿಗಳು, ಭಾಷಾ ತಜ್ಞರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ ನ ಮೆನ್ಷನ್ ಮಾಡಲಿಲ್ಲ ಅಂದ್ರೂ ಆಗಿರೋದು. ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿದಪ್ಪಿ, ಅದು ಓಕೆ. ಇದರಿಂದ ನನಗೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ದೊಡ್ಡವರಾಗೋರು ಇಲ್ಲವೇ. ಯಾಕಂದ್ರೆ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಚಿತಾ ರಾಮ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ನಟಿ ಏನೇ ಹೇಳಿದ್ದಾರೆ ನೋಡೋಣ. ನನಗೆ ಸಡನ್ ಆಗಿ ಒಂದು ಹಾಡು ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡದವನಾಗಿರು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ, ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ. ಕನ್ನಡ, ಕರ್ನಾಟಕ ಅಂತ ಬಂದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇಟ್ಸ್ ಅನ್ ಇಮೋಷನ್. ಹಾಗೆಯೇ ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ
ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ. ನಾವು ಕನ್ನಡದವರು ಎಂಥ ವಿಶಾಲ ಹೃದಯದವ್ರು ಅಂದರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ, ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ, ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ. ಆದರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು? ನಾವಿಲ್ಲಿ ಯಾವ ಭಾಷೆ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಿಲ್ಲ. ನಾವು ಎಲ್ಲ ಭಾಷೆನೂ ವಿ ರೆಸ್ಪೆಕ್ಟೆಡ್. ಬಟ್ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್. ನಂಗೆ ಇನ್ನೊಂದು ನಮ್ಮ ಭಾಷೆಲೆ ನಮ್ಮ ಕನ್ನಡದ ಹಾಡು ಇನ್ನೊಂದು ನಾಲ್ಕಕ್ಕೆ ಬರ್ತಿದೆ. ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ ಅಂತ. ಚಿಕ್ಕವ್ರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡಲ್ಲ ದೊಡ್ಡವರು. ಆದರೆ ದೊಡ್ಡವ್ರು ತಪ್ಪು ಮಾಡಿದ್ರೆ, ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪಿದೆ? ಕನ್ನಡನ ಸರಿಯಾಗಿ ಮಾತಾಡದೇ ಇರೋರನ್ನ ನಾವು ಹೀಗಲ್ಲ ಹೀಗೆ ಕನ್ನಡ ಮಾತಾಡೋದು ಅಂತ ತಿಳಿಸ್ತೀವಲ್ಲ, ಕಲಿಸ್ತೀವಿ ಆ್ಯಕ್ಚುಲಿ. ಇನ್ನು ಕನ್ನಡ ಭಾಷೆ ಬಗ್ಗೆ ತಪ್ಪಾಗಿ ಮಾತಾಡೋರನ್ನ ಏನಂತ ಹೇಳೋಣ? ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ ನಾವು ಎಲ್ಲರೂ ಸಹ. ಪ್ರತಿಯೊಬ್ಬ ಕನ್ನಡಿಗ ಅವರವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅವರವರ ಪ್ರೀತಿನ, ಅವರ ಅಭಿಮಾನನ ತುಂಬ ಚೆನ್ನಾಗಿ ವ್ಯಕ್ತಪಡಿಸ್ತೀವಿ. ಇವಾಗ ನಮ್ಮ ಭಾಷೆನ, ನಮ್ಮ ಭಾಷೆ ಮೇಲೆ ಇರುವಂಥ ಪ್ರೀತಿ, ಅದೇನಂದ್ರೆ ಒಂದು ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ಲ, ಆ ಮಾತನ್ನ ಮೋಸ್ಟ್ಲಿ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ದಂಗಿದೆ. ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಎಲ್ಲೋ ಒಂದ್ ಕಡೆ ನನಗೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾರು ಭಾಷಾ ಜ್ಞಾನಿಗಳು, ಭಾಷಾ ತಜ್ಞರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ ನ ಮೆನ್ಷನ್ ಮಾಡಲಿಲ್ಲ ಅಂದ್ರೂ ಆಗಿರೋದು ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿದಪ್ಪಿ. ಅದು ಓಕೆ, ಇದರಿಂದ ನನಗೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ದೊಡ್ಡವರಾಗೋರು ಇನ್ನೂ. ಯಾಕಂದ್ರೆ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ, ನಾವೆಲ್ಲರೂ ಅವ್ರ ಅಭಿಮಾನಿಗಳಿದ್ದೀವಿ. ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದು ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ, ಅದು ಅವರವರ ವಿವೇಕಕ್ಕೆ ವಿವೇಚನೆ ಬಿಟ್ಟಿದ್ದು. ಅದನ್ನ ಇವತ್ತು ನೋಡ್ತಾ ಇದ್ದೀನಿ ನಾನು. ಸರ್ ಮತ್ತೆ ಕ್ಷಮೆ ಕೇಳಲ್ಲ ಅನ್ನೋದಿದ್ರೆ ಸರ್, ಮುಂದೆನೇ ಹೇಳಿದ್ರು, ಇವತ್ತು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಒಂದ್ ಕಡೆ ರಾಜಕೀಯ ಪ್ರೇರಿತ ಇದೆಯಾ? ರಾಜಕೀಯ ಪ್ರೇರಿತ ಇರಬಹುದು ನಮ್ಮೆಲ್ಲರಿಗೂ ಅನ್ಸುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹಿಂದಿ ಹೇರಣೆ ವಿರುದ್ಧ ದೊಡ್ಡದಾಗಿ ಧ್ವನಿಗಳು ಅಂದ್ರೆ ಒಂದು ತಮಿಳುನಾಡು, ಇನ್ನೊಂದು ಕರ್ನಾಟಕ. ಕರ್ನಾಟಕದಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳಲ್ಲಿ ಹಲವಾರು ಘಟನೆಗಳನ್ನ ನೋಡ್ತಿದ್ದೀವಿ, ವಿಟ್ನೆಸ್ ಮಾಡ್ತಿದ್ದೀವಿ. ವಿನಾಕಾರಣ ಕನ್ನಡಿಗರನ್ನ ಕೇಳ್ಬೋದು, ಕನ್ನಡದ ಅಸ್ಮಿತೆಯನ್ನ ಪ್ರಶ್ನೆ ಮಾಡೋದು ಅಥವಾ ಕನ್ನಡದ ಸೆಂಟಿಮೆಂಟ್ ನ ಹರ್ಟ್ ಮಾಡೋದು, ಇಂತಹ ಹಲವಾರು ಘಟನೆಗಳನ್ನ ನೋಡಿದೀವಿ. ಅದಕ್ಕೆ ತಕ್ಕನಾಗಿ ಶಾಸ್ತಿನೂ ಆಗಿದೆ. ಅದರ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಅಂಡ್ ಈ ತರ ಯಾವಾಗ ನಾವು ಒಂದು ಭಾಷೆ ಹೇರಣೆ ಮಾಡಬೇಡಿ ಅಂತ ಮಾತಾಡ್ತಿರ್ಬೇಕಾದ್ರೆ ಅದೇ ಒಂದು ಭಾಷೆಯನ್ನು ಇಟ್ಕೊಂಡು ಒಂದು ಸಿನಿಮಾ ಪ್ರಮೋಷನ್ ಆಕ್ಟಿವಿಟಿ ನಡಿಬೇಕಾದ್ರೆ ಒಂದು ಭಾಷೆಯ ಸೆಂಟಿಮೆಂಟ್ ನ ಪ್ರಶ್ನೆ ಮಾಡೋದು ಅಥವಾ ಕೆಣಕೋದು ಎಲ್ಲ ಒಂದ್ ಕಡೆ ಅದು ಒಳ್ಳೆ ವಿಲ್ಲಿಂಗ್ನೆಸ್ ಅಂತೂ ಅಲ್ಲ. ಅದು ಯಾವ ರೀತಿ ರಾಜಕೀಯ ಪೂರಿತನೋ ಪೋಷಿತನೋ ಗೊತ್ತಿಲ್ಲ. ಬಟ್ ಆ ಒಂದು ವಿಷಯನ ತುಂಬಾ ಸೆನ್ಸಿಟಿವ್ ಅನ್ನೋ ವಿಷಯಗಳನ್ನ ಆ ಥರ ಒಂದು ವೇದಿಕೆಯಲ್ಲಿ ಬಳಸ್ಕೊಂಡಿದ್ದಾಗಲಿ ಅಥವಾ ಮಾತಾಡಿದಾಗಲಿ ತಪ್ಪು. ಅಂಡ್ ನಾವು ಆಗ್ಲೇ ಹೇಳ್ದಂಗೆ ನಾವು ಕಮಲ್ ಹಾಸನ್ ಅವ್ರನ್ನ ಅತಿಯಾಗಿ ಪ್ರೀತಿಸ್ತೀವಿ, ಅತಿಯಾಗಿ ಅಭಿಮಾನಿಸ್ತೀವಿ. ಹಾಗಂತ ಎಲ್ಲವನ್ನೂ ಒಪ್ಪಕ್ಕಾಗಲ್ಲ. ಸೊ ತಪ್ಪೇ. ಅದು ಭಾಷಾ ತಜ್ಞರು ಮಾತಾಡ್ಕೊಳ್ಳಿ ಅಂದಾಗ ಭಾಷೆ ಬಗ್ಗೆ ಮೆನ್ಷನ್ ಮಾಡದೇ ಇದ್ರು ನಡೆದಿರೋದು, ಅಲ್ಲೇ ಗೆದ್ದಿರ್ತಾ ಇದ್ರಿ ನೀವು. ನಿಮ್ಮ ಸಿನಿಮಾ ನೋಡಿ ಇಷ್ಟು ವರ್ಷ ಗೆಲ್ಸ್ಕೊಂಡ್ಬಂದಿದ್ವಿ, ನಮ್ಮ ಮನಸ್ಸನ್ನು ನೀವು ಗೆದ್ದಿದ್ದೀರಾ ಅಂದಾಗ ಅಂಡ್ ಮತ್ತೆ ಇನ್ನೊಂದು ಸಿನಿಮಾ ಮೂಲಕ ನಮ್ಮನ್ನ ಸೂರೆಗೊಳ್ತೀರಿ ಅಂತ ಅನ್ಕೊಂಡು ಹೊರತು ಅಲ್ಲಿ ಭಾಷೆಯ ಅಥವಾ ಯಾವುದೋ ಒಂದು ಸೆನ್ಸಿಟಿವ್ ಇಶ್ಯೂನ ಮೆನ್ಷನ್ ಮಾಡಿ ಅದನ್ನ ಟ್ರಿಗರ್ ಮಾಡಿ ಅಥವಾ ಟಿಕಲ್ ಮಾಡುವಂತ ನೆಸಿಟಿ ಇರಲಿಲ್ಲ. ಅದೇ ಅವರವರ ವಿವೇಚನೆ. ಪ್ರೀತಿಯನ್ನ ಪಡ್ಕೊಳ್ಳೋದು ನಮ್ಮ ಕೈಲಿದೆ, ಕಳ್ಕೊಳ್ಳೋದು ನಮ್ಮ ಕೈಲಿದೆ. ಸೊ ಕಳ್ಕೊಳ್ಳೋದು ಅವರೇ ನಿರ್ಧಾರ ಮಾಡಿದ್ರು. ಇಸ್ ಅ ವೈಡ್ ಸ್ಪ್ರೆಡ್ ಮೀಡಿಯಂ. ಇವತ್ತು ಡಿಜಿಟಲಿ ತುಂಬಾ ಫಾರ್ವರ್ಡ್ ಇದೀವಿ. ಅಂಡ್ ಒಂದಲ್ಲ ಒಂದು ರೀತಿಯಲ್ಲಿ ಸಿನಿಮಾ ಬಂದೇ ಬರುತ್ತೆ, ತಲುಪುತ್ತೆ. ಸೊ ಥಿಯೇಟ್ರಿಕಲ್ ರಿಲೀಸ್ ಬೇಕು ಅನ್ನೋದಕ್ಕೆ ಚೇಂಬರ್ ಅಲ್ಲಿ ಮಾತಾಡ್ತಿದ್ವಿ. ದೇ ವಿಲ್ ಟೇಕ್ ಅ ಕಾಲ್ ಅನ್ನೋದು ನನ್ನ ಗಟ್ಟಿ ನಂಬಿಕೆ. ಆದ್ರೆ ಏನಂದ್ರೆ ಯಾವುದೇ ರಾಜ್ಯಕ್ಕೆ ಹೋದ್ರು ಆಯಾ ಭಾಷೆ, ಈಗ ನಾವು ಬೇರೆ ಭಾಷೆಯಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಭಾಷೆಯನ್ನು ಗೌರವಿಸೇ ಇರಬೇಕು. ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಸೊ ನಾನು ಇಲ್ಲಿಂದ ಹೋದವನು ಅಂದ್ಬಿಟ್ಟು ಇಲ್ಲಿ ಆ ಮಣ್ಣಿಗೆ ಹೋಗ್ಬಿಟ್ಟು ನಮ್ಮ ಭಾಷೆ ಮಾತ್ರ ಮಾತಾಡೋದಕ್ಕೂ ನಾನು ಅನ್ನಕ್ಕಾಗಲ್ಲ. ಅಥವಾ ನಮ್ಮ ಭಾಷೆನೇ ಕಿರಿದು ಇದು ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ತಾಯಿ ಸಮಾನ. ಸೊ ಇಲ್ಲಿ ನನ್ನ ತಾಯಿ ದೊಡ್ಡವಳು, ನಿನ್ನ ತಾಯಿ ಚಿಕ್ಕವಳು ಹೆಂಗಂತೀವಿ? ತಪ್ಪಲ್ವಾ? ಸೊ ಅವ್ರವ್ರ ತಾಯಿ ದೊಡ್ಡವರು, ಅವ್ರವ್ರ ತಂದೆ ದೊಡ್ಡವರು. ಆ ರೀತಿ ಇರಬೇಕಾದ್ರೆ ಅದೊಂದು ಒಂದು ಮಾನಸಿಕವಾದ ಅಥವಾ ಒಂದು ಭಾವೋದ್ವೇಗ ಮಾಡಬಹುದಾದಂತಹ ವಿಷಯ. ಅದನ್ನ ಎಷ್ಟು ಕಡಿಮೆ ಮಾತಾಡ್ತೀವಿ ಅಷ್ಟು ಒಳ್ಳೇದು. ಅಂಡ್ ಸಿನಿಮಾ ರಿಲೀಸ್ ಅಂತ ಬಂದಾಗ ಆಗ್ಲೇ ಹೇಳ್ದಂಗೆ ಸೊ ಅಥಾರಿಟೀಸ್ ಏನಿದಾವೆ ಅವರು ಡಿಸೈಡ್ ಮಾಡಬೇಕು. ಅಂಡ್ ಏನಾಗುತ್ತೆ, ಸಿನಿಮಾ ರಿಲೀಸ್ ಅನ್ನೋದು ತುಂಬಾ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಅಲ್ಲಿ ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಒಂದು ಕಡೆ ಆದ್ರೆ, ಈ ಕಡೆ ಚೇಂಬರ್, ನಮ್ಮ ಕನ್ನಡತನ, ನಮ್ಮ ಕನ್ನಡದ ಭಾವನೆ ಮತ್ತೊಂದು ಕಡೆ ಆಗುತ್ತೆ. ಸೊ ಎಲ್ಲವೂ ಸೇರಿ ಒಂದೊಳ್ಳೆ ನಿರ್ಧಾರ ತಗೊಂಡು ಇದರಿಂದ ಆದ್ರೆ
ಕ್ಷಮೆ ಕೇಳಲ್ಲ ಅಂತ ಅವ್ರು ಏನ್ ಹೇಳಿದ್ರಲ್ಲ ಆ ಮಾತಿಗೆ ಅವರು ಪ್ರಾಯಶಃ ಅವ್ರಿಗೊಂದು ಸ್ವಲ್ಪ ಅರ್ಥ ಆಗೋ ರೀತಿಯ ಒಂದು ವಿಷಯನ ಮೆಸೇಜ್ನ ಕನ್ವೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕು. ಅಂಡ್ ಅದರ್ವೈಸ್ ನಾನು ಯಾವಾಗಲೂ ಭಾವಿಸೋದಿಷ್ಟೇ, ನಾನು ಹಲವಾರು ಕಡೆ ನಾನು ಕಾಲೇಜ್ ಕಾರ್ಯಕ್ರಮಗಳಿಗಾಗಲಿ ಸ್ಕೂಲ್ ಕಾರ್ಯಕ್ರಮಗಳಾಗಲಿ ಹೋಗೋದಾಗ ಹೇಳೋದೇನಂದ್ರೆ ಕನ್ನಡ ಅಂತ ನಾವು ಕೂಗಿ, ಈಗ ಹಿಂದಿ ಹೇರಣೆ ಅಂತ ನಾವೇನಂತೀವಲ್ಲ, ಕನ್ನಡನೂ ನಾವು ಜೋರಾಗಿ ಈ ತರ ವಿಷಯಗಳು ಬಂದಾಗಷ್ಟೇ ಕನ್ನಡ ಅಂತ ಹೇಳಿದ್ರೆ ಸದಾಕಾಲ ಕನ್ನಡವನ್ನು ನಾವು ಮಾತಾಡ್ತಿದ್ರೆ ಸಾಕು. ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಕನ್ನಡದವರು ಕನ್ನಡವನ್ನು ಮಾತಾಡಬೇಕು, ಅಭಿಮಾನಿಸಬೇಕು. ನಾವು ಮಾತಾಡೋ ಪರಿಯನ್ನ ಕಂಡು ಬೇರೆಯವರು ಕನ್ನಡ ಮಾತಾಡಬೇಕು, ಕನ್ನಡ ಕಲಿಬೇಕು ಅಂತ ಅನಿಸ್ಬೇಕು. ಎಲ್ರಿಗೂ ತುಂಬಾ ಅನುಕೂಲ ಮಾಡ್ಕೊಟ್ಬಿಡ್ತೀವಿ ಅವ್ರವ್ರ ಭಾಷೆಯಲ್ಲಿ ನಾವು. ಸೊ ಅವ್ರು ಕನ್ನಡ ಕಲಿಯೋ ಅನಿವಾರ್ಯತೆನೇ ಇಲ್ಲ. ಸೊ ಈ ಯಾವಾಗ ನನ್ನ ಭಾಷೆಯನ್ನು ನಾನು ಅಭಿಮಾನಿಸೋದೇ ಇಲ್ಲ, ನನ್ನ ಭಾಷೆಯನ್ನು ನಾನು ಬಳಸೋದೇ ಕಡಿಮೆ ಆಗಿದೆ ಅಂದಾಗ ಸೊ ಈ ತರ ಇಶ್ಯೂಗಳು ತುಂಬಾ ಸಾಮಾನ್ಯ ಆಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ ಹಿಂಗೆ ಮುಂದುವರೆದ್ರೆ. ಸೊ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಕನ್ನಡಿಗರು ಕನ್ನಡವನ್ನ ಬಳಸಿ ಬೆಳೆಸಕ್ ಹೋಗ್ಬಿಡಿ, ದಯವಿಟ್ಟು ಬಳಸಿ. ನಂದು ಮುಂದೆ ಒಂದು ತಮಿಳು ಸಿನಿಮಾ ರಿಲೀಸ್ ಆಗೋದಿದೆ. ನಾನು ಅಲ್ಲಿಗೆ ಹೋದಾಗ ಅಲ್ಲಿನ ತಮಿಳು ಅಂದ್ರೆ ಯಾರಿಗೆ ಆದ್ರೂ ಅವರ ನಟರು ಅವರವರ ಭಾಷೆ ಅವ್ರಿಗೆ ದೊಡ್ಡದಲ್ಲ. ಸೊ ಅವರು ಪ್ರಾಬಬ್ಲಿ ನನ್ನನ್ನು ಕೇಳಬಹುದು, ನನ್ನ ಮಾತಾಡೋದು. ನನ್ನ ಒಂದು ಉದಾಹರಣೆ, ನಾನು ಆಕ್ಟ್ ಮಾಡೋದ್ರಿಂದ ನನ್ನ ಸಿನಿಮಾ ರಿಲೀಸ್ ಇರೋದ್ರಿಂದ ಹೇಳ್ತೀನಿ. ಇದೇ ರೀತಿ ನನ್ನ ತರ ಹಲವಾರು ಜನ ಕಲಾವಿದರು, ಈಗ ಉದಾಹರಣೆಗೆ ರಜನಿಕಾಂತ್ ಅವರ ಸಿನಿಮಾನೇ ಬಂದಾಗ ಇವರು ಇದ್ರ ಬಗ್ಗೆ ಏನು ಮಾತಾಡಲಿಲ್ಲ, ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂತ ಅವರು ಅಲ್ಲಿ ಮಾತಾಡಬಹುದು, ಲಾಬಿ ಮಾಡಬಹುದು. ಸೊ ಈ ತರದ್ದು ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಅಷ್ಟು ವಿವೇಚನೆ ಇಲ್ಲದ ಮಾತು ಇನ್ನೊಬ್ಬರು ಅಥವಾ ಇನ್ನು ಹಲವಾರು ಜನರಿಗೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಸಾಧ್ಯತೆ ಇರುವಾಗ ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ಜಾಗರೂಕತೆಯಿಂದ ನೋಡ್ಕೊಂಡು ಮಾತಾಡಬೇಕು. ಅಂಡ್ ಬೆಳೆದ ಮೇಲೆ ನಾ ಏನ್ ಮಾಡಿದ್ರು ನಡೆಯುತ್ತೆ ಅಲ್ಲ, ಬೆಳೆದ ಮೇಲೆ ಆಕ್ಚುಲಿ ಜಾಸ್ತಿ ಬಗ್ಗಿ ಒಂದು ನಯ ವಿನಯದಿಂದ ನಡಿಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಜನ ನಮ್ಮನ್ನು ನೋಡ್ತಾ ಇರ್ತಾರೆ, ತುಂಬಾ ಜನ ನಮ್ಮನ್ನು ಅನುಸರಿಸ್ತಾ ಇರ್ತಾರೆ. ನಮ್ಮ ಒಂದು ಮಾತು ಒಡಕು ಮಾಡಬಹುದು, ಕೆಡಕು ಮಾಡಬಹುದು, ಒಳಿತು ಮಾಡಬಹುದು. ಸೊ ಯಾವ್ದು ಮಾಡಬೇಕು ಅನ್ನೋದು ಯೋಚನೆ ವಿವೇಚನೆ ನಮಗೆ. ಸಡನ್ ಆಗಿ ಒಂದು ಹಾಡು ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಿರೋದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡದವನಾಗಿರು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ, ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ. ಕನ್ನಡ, ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇಟ್ಸ್ ಅನ್ ಇಮೋಷನ್. ಹಾಗೇನೆ ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ. ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರು ಅಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ, ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ, ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ. ಆದರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು? ನಾವಿಲ್ಲಿ ಯಾವ ಭಾಷೆ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಿಲ್ಲ. ನಾವೆಲ್ಲ ಭಾಷೆನೂ ವಿ ರೆಸ್ಪೆಕ್ಟೆಡ್. ಬಟ್ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್. ನಂಗೆ ಇನ್ನೊಂದು ನಮ್ಮ ಭಾಷೆಲೆ ನಮ್ಮ ಕನ್ನಡದ ಹಾಡು ಇನ್ನೊಂದು ನಾಲ್ಕಕ್ಕೆ ಬರ್ತಿದೆ. ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ ಅಂತ. ಚಿಕ್ಕವ್ರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡಲ್ಲ ದೊಡ್ಡವರು. ಆದ್ರೆ ದೊಡ್ಡವ್ರು ತಪ್ಪು ಮಾಡಿದ್ರೆ, ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಕನ್ನಡನ ಸರಿಯಾಗಿ ಮಾತಾಡದೇ ಇರೋರ್ನ ನಾವು ಹೀಗಲ್ಲ ಹೀಗೆ ಕನ್ನಡ ಮಾತಾಡೋದು ಅಂತ ತಿಳಿಸ್ತೀವಲ್ಲ, ಕಲಿಸ್ತೀವಿ ಆಕ್ಚುಲಿ. ಇನ್ನ ಕನ್ನಡ ಭಾಷೆ ಬಗ್ಗೆ ತಪ್ಪಾಗಿ ಮಾತಾಡೋರ್ನ ಏನಂತ ಹೇಳೋಣ? ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ ನಾವ್ ಎಲ್ರೂ ಸಹ. ಪ್ರತಿಯೊಬ್ಬ ಕನ್ನಡಿಗ ಅವರವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರವರ ಪ್ರೀತಿನ, ಅವರ ಅಭಿಮಾನನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ತೀವಿ. ಇವಾಗ ನಮ್ಮ ಭಾಷೆನ, ನಮ್ಮ ಭಾಷೆ ಮೇಲೆ ಇರುವಂತ ಪ್ರೀತಿ, ನಮ್ಮ ಭಾಷೆ ಮೇಲೆ ಇರುವಂತ ಗೌರವನ ನಾವು ತಿಳಿಸೋಣ. ಏನಂತೀರಾ?